Watch India's largest kids library only on Jio Hotstar. Download the app now. ಇತ್ತೀಚೆಗೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿರೋ ಆಪ್ಗಳು ಬಂದ್ಬಿಟ್ಟಿವೆ. ನಾನು ಕೆಲವನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡ್ತೀನಿ. ಅರೆ ಇದೇನು ಜಿನ್ ಆಪ್, ಇದನ್ನ ಹೆಂಗಪ್ಪ ಡೌನ್ಲೋಡ್ ಮಾಡ್ಕೊಳ್ಳೋದು? ಈಗ ಇಲ್ಲೇನೋ ಇದೆ, ಆಪ್ಗೆ 3 ಬಾರಿ ರಬ್ ಮಾಡಿ, 3 ಬಾರಿ ಮಾಡಿದರೆ ಡೌನ್ಲೋಡ್ ಆಗುತ್ತದೆ. ಓಹ್, ಮಾಡಿ ನೋಡ್ತೀನಿ. ಹಲೋ, ಐ ಆಮ್ ನ್ಯೂ ಜಿನ್. ಹ್ಯಾಪಿ? ಅಯ್ಯೋ, ಏನ್ ಮಾತಾಡ್ತಿದಾರೆ ಅಪ್ಪ ನೀನು? ಆಪ್ ಜಿನ್ನು ಜಿನ್ನಾಗಕ್ ಸಾಧ್ಯನಾ ಹೇಳೋ? ಜಿನ್ಗಳು ಲ್ಯಾಂಪಿಂದ ತಾನೇ ಆಚೆ ಬರೋದು. ಓಕೆ, ಪ್ರಪಂಚ ಬದಲಾಗ್ತಾ ಇದೆ, ಎಲ್ಲರೂ ಹೈಟೆಕ್ ಆಗ್ತಾ ಇದ್ದಾರೆ. ಆದ್ರಿಂದ ನಾವು ಜಿನ್ಗಳು ಕೂಡ ಹೈಟೆಕ್ ಆಗಿದ್ದೀವಿ. ಹೇಳು, ಹೌ ಕ್ಯಾನ್ ಹೆಲ್ಪ್ ಯು? ಜೈ ಹೋ ನನ್ನ ಆಪ್ನ ಹೊಸ ಜಿನ್. ಒಂದ್ ಮಾತೇಳ ಬ್ರದರ್, ನೀನು ಎಲ್ಲ ಜನರ ಸಮಸ್ಯೆನ ಒಂದೇ ಒಂದು ಕ್ಷಣದಲ್ಲಿ ಯಾಕೆ ಪರಿಹಾರ ಮಾಡಬಾರ್ದು ಅಂತ ಯಾರು ಕರೀತಾರೋ ಅವ್ರಿಗೆ ಮಾತ್ರ ನೀವು ಸಹಾಯ ಮಾಡ್ತೀಯ ಅಂತಲ್ಲ. ಎಷ್ಟೋ ಅಮಾಯಕರಿಗೆ ಸಹಾಯ ಬೇಕಾಗುತ್ತೆ, ನೀನು ಅವ್ರಿಗೂ ಸಹಾಯ ಮಾಡ್ಬೋದಲ್ಲ? ಎಲ್ಲಾರ್ದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಒಬ್ಬರ ಸುಖ ಇನ್ನೊಬ್ಬರಿಗೆ ದುಃಖ ಆಗಿ ಮಾರ್ಪಾಟಾಗುತ್ತೆ. ಒಂದೇ ಸರಿ ಎಲ್ಲಾರ ಇಚ್ಛೆನು ಪೂರ್ತಿ ಮಾಡೋದು ಈಸಿ ಅಲ್ಲ. ಆಗುತ್ತೆ ಅನ್ನೋದಾದ್ರೆ ನೀನೇ ಜಿನ್ ಆಗ್ಬಿಟ್ಟು ಪೂರ್ತಿ ಮಾಡು ನೋಡೋಣ. ನಾನೇನಾದ್ರೂ ಒಂದಿನ ಜಿನ್ ಆಗ್ಬಿಟ್ರೆ ಸಾಕು, ಫುರ್ಫುರಿ ನಗರ ಜನಗಳು ಯಾರನ್ನೂ ದುಃಖದಿಂದ ಇರಕ್ಕೆ ಬಿಡೋದೇ ಇಲ್ಲ. ಹೌದಾ? ಹಾಗಾದ್ರೆ ನೀನು ಒಂದು ದಿನ ಯಾಕೆ, 1 ತಿಂಗಳು ಜಿನ್ ಆಗಿ ಎಲ್ಲಾರ ಪ್ರಾಬ್ಲಮ್ನು ಸಾಲ್ವ್ ಮಾಡು. ನಾನು ರಜದ ಮೇಲೆ ಹೋಗ್ಬಿಟ್ಟು ಬರ್ತೀನಿ. ತುಂಬಾ ದಿನದಿಂದ ರಜಾ ಸಿಕ್ಕಿಲ್ಲ. ಓಕೆ, ಡನ್. ಅರೆ ಇಲ್ಲಿ ಕೇಳಿ ಸಮಯ, ನಾನು ಖಂಡಿತವಾಗ್ಲೂ ಜಿನ್ ಆಗೋಗ್ಬಿಟ್ಟಿದ್ದೇನಾ? ಟ್ರೈ ಮಾಡಿ ನೋಡು. ಜೈ ಹೋ! ಅರೆ ನಾ ನಿಜವಾಗ್ಲೂ ಜಿನ್ ಆಗೋಗ್ಬಿಟ್ಟೆ. ಮೋಟು ದ ಜಿನ್. ಥ್ಯಾಂಕ್ ಯು ಹ್ಯಾಪಿ ಬ್ರದರ್. ಆದ್ರೆ ಒಂದ್ ಮಾತನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ, ನಿನ್ನಲ್ಲಿರೋ ಶಕ್ತಿನ ನಿನ್ನ ಉಪಯೋಗಕ್ಕೋಸ್ಕರ ಏನೂ ಮಾಡ್ಕೊಳಕ್ ಆಗೋದಿಲ್ಲ. ಮತ್ತೆ ನಿನ್ನಿಂದ ಯಾವ್ದಾದ್ರು ನುಕ್ಸಾನ್ ಮಾಡಿದ್ರೆ ಅದನ್ನ ನೀನು ತುಂಬಿಕೊಡೋದಕ್ಕೂ ಕೂಡ ಆಗೋದಿಲ್ಲ. ಓಕೆ, ಸಿ ಯು ಆಫ್ಟರ್ 1 ವೀಕ್. ಇನ್ನು ಮುಂದೆ ಯಾರು ದುಃಖದಿಂದ ಇರಕ್ ಚಾನ್ಸೇ ಇಲ್ಲ. ಮೋಟಿಗೆ ವಿಶ್ ಮಾಡಿ ನೀವೆಲ್ಲರೂ ಖುಷಿಯಾಗಿರಿ. ಸಾರಿ ಪತ್ಲು, ನಿಂಗೊಂದು ವಿಷಯ ಗೊತ್ತಾ? ಇಲ್ಲಿ ಕೇಳು, ನಾನು ಇವತ್ತಿಂದ ಜಿನ್ ಆಗ್ಬಿಟ್ಟಿದ್ದೀನಿ ಕಣೋ. ಮೋಟು ದ ಜಿನ್. ನಡೆಯೋ, ಫುರ್ಫುರಿ ನಗರ ಜನಗಳಿಗೆ ಏನ್ ಸಹಾಯ ಬೇಕೋ ಅದನ್ನ ಮಾಡ್ಬಿಡೋಣ. ಬರೋ. ಇಲ್ಲಿ ಕೇಳು, ಜಿನ್ನು ಇಲ್ಲ ಏನಿಲ್ಲ, ನನ್ನ ಮಾತು ಕೇಳೋದೆಲ್ಲ ನಂಬಿಡ ಕಣ. ಅರೆ ಟೇಣ, ಗರಮ ಗರಂ ಸಮೋಸ ಕೊಡೋಣ. ಇವತ್ತೆಲ್ರಿಗೂ ಬಹಳ ಸಂತೋಷದ ದಿನ ಅಣ್ಣ. ಬಹಳ ಖುಷಿ ಆಗ್ತಾ ಇದೆ. ನಾನು ಜಿನ್ ಆಗ್ಬಿಟ್ಟಿದ್ದೀನಣ್ಣ. ನಾನೇ ಸಿಕ್ಕದ್ನೇನ ಬೆಳಗ್ಗೆ ನಿನಗ. ನಿನ್ ಏನೇ ವರ ಬೇಕು ಕೇಳು, ಮೋಟು ಕ್ಷಣದಲ್ಲೇ ಕೊಟ್ಬಿಡ್ತಾನೆ ನಿಂಗೆ. ಹೌದೇನು ಬಾ, ಏನ್ ಬೇಕಾದ್ರೂ ವರ ಕೊಡ್ತೀಯ ನೀನ? ಹಂಗಾರ ನಂದ್ಗೊಂದು ವರ ಬೇಕು, ಕೊಡ್ತೀಯ ನೀನ? ಮೋಟು, ನಾಸೆ ಪೂರೈಸಕ್ ಮುಂಚೆ ಏನ್ ವರ ಕೇಳ್ಬೇಕು ಅಂತಿದ್ಯಾ ಹೇಳು ಅಂತ ಹೇಳು. ಓಕೆ ಪತ್ಲು, ಓಕೆ. ಟಿಯಣ್ಣ, ಮೊದ್ಲು ನಿನ್ ಏನ್ ವರ ಬೇಕು ಅಂತ ಹೇಳು. ನನಗ ವರ ಏನ್ ಕೇಳ್ತೇನ? ನನಗ ಕೋಟ್ಯಾಂತರ ರೂಪಾಯಿ ರೊಕ್ಕ ಸಿಗಂಗ್ ಮಾಡಪ್ಪ. ತಥಾಸ್ತು.
ಅರೆ ಏನಪ್ಪ ಅದು ನನಗೆ ಖುಷಿ ಆಗತೈತಿ, ನನಗೆ ಹುಚ್ಚಿಡ್ದಾಗ ಆಗೈತಿ. ಕೋಟಿ ರೊಕ್ಕ ಸಿಕ್ತು. ಥ್ಯಾಂಕ್ ಯು ಮೋಟ. ಅರೆ ಥ್ಯಾಂಕ್ ಯು ವೆರಿ ಮಚ್. ನೀನು ಖರೆ ಜಿನ್ ಆಗ್ಬಿಟ್ಟಿದ್ಯಪ್ಪ. ನಿನಗೆ ಜೈವಾಗ್ಲಿ ಮೋಟ. ಅಣ್ಣ ನಿನ್ನ ಆಸೆ ಪೂರೈಸಿದೀನಿ. ಹಂಗಾರೆ ಇದೇ ಖುಷಿಲಿ ನನಗೆ ಗರ್ಮಾ ಗರಂ ಸಮೋಸ ಕೊಡೋಣ. ಓಕೆನಾ? ಏನಂದಿ? ಅಲ್ಲಪ್ಪ, ಯಾರಾದ್ರೂ ಕೋಟ್ಯಾಧಿಪತಿ ಸಮೋಸ ತಯಾರು ಮಾಡ್ಕೊಡ್ತಾನ? ತಲೆ ಕೆಟ್ಟೈತ್ ನಿಂಗ? ನಾನು 5 ಸ್ಟಾರ್ ಹೋಟ್ಲಿಗೆ ಹೋಗೋ ದೊಡ್ಡ ಮನ್ಸದೀನಿ, ಗೊತ್ತೈತೇನೆ? ಅದೇನೇನ್ ನೋಡ್ದೇನೋ, ಇನ್ನು ಮುಂದೆ ಯೋಚನೆ ಮಾಡಿದೆ, ಅವನ ಆಸೆ ಪೂರೈಸ್ಬಿಟ್ಟಿಲ್ಲ. ಈಗ ಅನ್ಭವಿಸು. ಒಂದ್ ನಿಮಿಷ ಕಣ ಪತ್ಲು. ನನ್ಗೆ ಯಾಕೋ ಗಸಿಟಾರಂ ವಾಯ್ಸ್ ಕೇಳಿಸ್ತಾ ಇದೆ ಅನಿಸ್ತಾ ಇದೆ. ಗಸಿಟಾರಂ ಯಾರೋ ಗುದ್ದುಬಿಟ್ರ. ನನ್ ಸಹಾಯ ಅವನಿಗೆ ಬೇಕು ಅನಿಸ್ತಾ ಇದೆ ಕಣೋ. ಬಾರ ಪತ್ಲು, ಹೋಗೋಣ ಪಾಪ. ನನ್ನ ಹೊಸ ಕಾರ್ನ ಹೊಡೆದಾಕ್ಬಿಟ್ರಲ್ಲಪ್ಪ ಇವ್ರ. ಮೋಟೋ, ನಿಮ್ಮನ್ನ ಯಾರೋ ಕರೆದಿದ್ದಿಲ್ಲಿಗೆ? ಸಾರಿ ನಿಮ್ಮಿಬ್ಬರಿಗೂ ನಾನು ಸಾರಿ ಕೇಳ್ತೀನಿ. ಗಸಿಟಾರಮ್ಮ, ನಿನ್ಗೇನೋ ಪ್ರಾಬ್ಲಮ್ ಇತ್ತು ಅನಿಸ್ತು, ಅದಕ್ಕೆ ಓಡಾಡ್ ಬಂದ್ಬಿಟ್ಟೆ. ಇವತ್ತಿಂದ ನಾನು ಜಿನ್ ಆಗ್ಬಿಟ್ಟಿದ್ದೀನಿ. ನನ್ನಲ್ಲಿ ಜಿನ್ಗಿರೋ ಶಕ್ತಿ ಬಂದ್ಬಿಟ್ಟಿದಾರಮ್ಮ. ಅಯ್ಯಮ್ಮ, ಮೋಟೋ, ನೀನ್ ಯಾವಾಗ ಸತ್ತ ಹೇಳ್ತೀಯೋ ಅವಾಗ ನನಗೆ ಮಜಾ ಬಂದ್ಬಿಡುತ್ತೆ. ಮೋಟೋ, ಈ ಮನುಷ್ಯ ನನ್ನ ಕಾರ್ನ ಮುಂದ್ಗಡೆ ಭಾಗ ಚಚ್ಬಿಟ್ಟಿದ್ದಾನೆ, ನೋಡು ಇಲ್ಲಿ. ಅರೆ, ನೀನ್ ಇವಾಗ ಜೀನಿ ಆಗಿದೀಯಾ ಮೋಟೋ. ನನ್ನ ಮನಸ್ಸು ಹೇಳ್ತಾ ಇದೆ, ನೀನು ಈಗಿಂದ ಈಗ್ಲೇನೆ ಒಂದು ಒಳ್ಳೆ ಬ್ರ್ಯಾಂಡ್ ಕಾರ್ನ ನನಗೆ ತಂದು ಕೊಟ್ಬೇಡು. ಸಾರಿ ಗಸಿಟಾರಮ್ಮ, ನನ್ನಿಂದ ಏನಾದ್ರೂ ಅವ್ರಿಗೆ ತೊಂದರೆ ಆಗ್ಬಿಟ್ರೆ ನಾನಂತೂ ಖಂಡಿತ ಅವ್ರಿಗೆ ತುಂಬಿಸ್ಕೊಡಕ್ ಆಗಲ್ಲಪ್ಪ. ಮತ್ ನೀನ್ ಅದೆಂತ ಜೀನ್ ಇದೆಯಾ? ನಾನು ಇವಾಗ ನಿನ್ನ ಬಿಡೋದಿಲ್ಲ. ಹಾಯ್. ಕಾರ್ ಕೊಡ್ಸ. ಅಯ್ಯಪ್ಪ, ನೋಟು ಬದಲು ಯಾವಾಗ ನೋಡಿದ್ರು ನೀವು ಆಕಾಶದಲ್ಲಿ ಹಾರ್ಕೊಂಡ್ ಬರ್ತೀರಾ? ಯಾಕೆ 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 ಯಾಕೆ? ಸರ್, ಮೋಟು ಜಿನ್ ಆಗ್ಬಿಟ್ಟಿದ್ದಾನೆ ಸರ್. ಜಿನ್ ಪವರ್ ಬಂದ್ಬಿಟ್ಟಿದೆ ಸರ್. ನಮ್ಮ ಮೋಟು ಜಿನ್ ಆಗ್ಬಿಟ್ಟಿದಾರ. ಮೋಟು ಹಾಗಾದ್ರೆ ಕೈದಿಗಳ ವಿಶ್ನ ಪೂರ್ತಿ ಮಾಡ್ಬಿಡ್ತೀಯಾ? ಯಾಕಿಲ್ಲ ಸರ್, ನೀವು ನನಗೆ ವಿಶ್ ಮಾಡಿ ಸರ್, ನಾನು ಅವ್ರ ಆಸೆ ಪೂರೈಸ್ಬಿಡ್ತೀನಿ ಸರ್. ಈ ಕೈದಿಗಳು ಕೂಗಾಡಿ ಕಿರ್ಚಾಡಿ ಡಿಮ್ಯಾಂಡ್ ಮಾಡಿ ನನ್ನ ಕಿವಿನೆಲ್ಲ ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಜಾನ್ ಅವ್ರಿಗೆಲ್ಲ ಎತ್ಕೊಡ್ತಾ ಇದ್ದಾರೆ. ಕೆಲವರು ಪಿಜ್ಜಾ ಕೇಳ್ತಾ ಇದ್ದಾರೆ, ಇನ್ ಕೆಲವರು ಬರ್ಗರ್ ಕೇಳ್ತಾ ಇದ್ದಾರೆ. ಗವರ್ಮೆಂಟ್ ಮುದ್ದೆ ಬಿಟ್ಟು ಏನು ಕೊಡಕ್ ತಯಾರಿಲ್ಲ. ಹೀಗಿರುವಾಗ ಈ ಕೈದಿಗಳ ಡಿಮ್ಯಾಂಡ್ ನಾನು ಹೆಂಗಪ್ಪ ಪೂರೈಸಕ್ಕಾಗುತ್ತೆ? ಅರೆ ಚಿಂಗಮ್ ಸರ್, ವೈಫ್ ಹಿಯರ್ ಸರ್. ವೆನ್ ಮೋಟು ದ ಜಿನ್ ಇಸ್ ಹಿಯರ್. ಕೈದಿಗಳ ಹೇಳ್ರಪ್ಪ, ನಿಮಗೆ ಏನೇನ್ ಆಸೆ ಇದೆ ಅಂತ. ಮೋಟದ ಜಿನ್, ನಾವು ನಮ್ಮ ಮನಸ್ಸಲ್ಲಿ ಒಂದು ಅನ್ಕೊಂಡು ಮಾತಾಡ್ತೇವೆ. ಯೋಚಿಸ್ಬಿಟ್ಟು ನಿಮ್ಗೆಲ್ರಿಗೂ ಏನ್ ಆಸೆ ಇದೆ ಅಂತ ಹೇಳ್ಬಿಡಿ, ಅದನ್ನ ನಾನು ಪೂರೈಸ್ತೀನಿ ಪಕ್ಕ. ಜಿನ್ ಅವ್ರೆ, ನಾವು ಯೋಚನೆ ಮಾಡಿದ್ದೀವಿ. ತಥಾಸ್ತು. ಅಯ್ಯಬ್ಬ, ಮೋಟು ಇದೇನು ಮಾಡ್ಬಿಟ್ಟೆ ನೀನು? ಅವ್ರ ಆಸೆ ಪೂರೈಸು ಅಂತ ಹೇಳ್ದೆ, ಅವ್ರನ್ನ ಎಸ್ಕೇಪ್ ಮಾಡಿಸು ಅಂತ ಹೇಳಿಲ್ಲ ನಾನು. ಅಬ್ಬ ಮೋಟು, ನೀನು ಕೈದಿಗಳನ್ನ ಓಡ ಹೋಗಿ ಮಾಡ್ಬಿಟ್ಟೆ. ಈಗ ನೀನೇ ಅವ್ರನ್ನ ವಾಪಸ್ ಕರ್ಸ್ಕೋಬೇಕು. ಯಾ ಹೇ ಮೋಟು, ನೀನು ನಮ್ಮ ಮನೆ ಎಲ್ಲ ಒಡೆದಾಕಿದ್ಯಾ, ಎಲ್ಲ ರಿಪೇರಿ ಮಾಡ್ಕೊಡು. ಮೋಟು, ನಿನ್ ಕೈದಿಗಳೆಲ್ಲ ಕಳಿಸ್ಬಿಟ್ಟಿಯಲ್ಲ, ವಾಪಸ್ ಕರ್ಸ್ಕೋ. ನನಗೆ ನಾನು ಹೊಸ ಕಾರ್ ತಂದ್ಕೊಡ. ಸಾಕು ನಿಲ್ಸಿ. ಅರೆ, ನನ್ಗೆ ಯಾವ ಜಿನ್ನು ಆಗಕ್ಕೆ ಇಷ್ಟ ಇಲ್ಲ. ನನಗೇನು ಬೇಡ. ಹ್ಯಾಪಿ ಜಿನ್, ಬೇಗ ಎದುರುಗಡೆ ಬಂದ್ಬಿಡು ಪ್ಲೀಸ್. ಹಲೋ ಫ್ರೆಂಡ್, ಏನಾಯ್ತು? ಏನು ಕೇಳ್ಬೇಡ. ಏನೇನು ಆಗ್ಲಿಲ್ಲ ಅಂತ ಕೇಳು. ಒಬ್ಬರ ಆಸೆ ಪೂರೈಸಕ್ ಹೋದ್ರೆ ಇನ್ನೊಬ್ರಿಗೆ ತೊಂದರೆ ಆಗ್ಬಿಡುತ್ತೆ. ಮತ್ತೆ ಇನ್ನೊಬ್ಬರ ಆಸೆ ಪೂರೈಸಕ್ ಹೋದ್ರೆ ನನಗೆ ಜಿನ್ನಾಗಕ್ಕೆ ಇಷ್ಟ ಇಲ್ಲ. ನಾನು ನಾರ್ಮಲ್ ಮನುಷ್ಯನಾಗಿರ್ಬೇಕು ಅಂತ ಆಸೆ.
ಥ್ಯಾಂಕ್ ಯು ಬ್ರದರ್. ಹ್ಯಾಪಿ ಬ್ರದರ್. ನನಗೆ ಗೊತ್ತಾಗ್ಬಿಡ್ತು ಜಿನ್ನ ಬಿಟ್ಟು ಎಲ್ಲರ ಆಸೆನ ಪೂರೈಸೋದು ಅಷ್ಟೊಂದು ಸುಲಭ ಅಲ್ಲ ಅಂತ. ಅರೆ ಅಲ್ಲಿ ನೋಡಿ ಅಣ್ಣ, ನಿಜವಾದ ಜಿನ್ ಬಂದಿದ್ದಾನೆ. ನಮ್ಮ ಆಸೆನೆಲ್ಲ ಈಡೇರಿಸ್ಕೊಳ್ಳೋಣ ಬನ್ನಿ. ಓಯ್ ಜಿನ್ಗರು, ನಾನು ನಿಮ್ಮ ವಿಷ್ಣ ಪೂರ್ತಿ ಮಾಡ್ಬೋದು, ಆದ್ರೆ ನಾನ್ ಮಾಡಲ್ಲ. ಅಸಲಿ ಸುಖ ಕಷ್ಟಪಟ್ಟು ದುಡಿಯೋದ್ರಲ್ಲೇ ಮಾತ್ರ ಸಿಗೋದು. ನೀವೆಲ್ಲ ಕಷ್ಟಪಟ್ಟು ದುಡಿದು ನಿಮ್ಮ ವಿಷಸ್ಗಳನ್ನ ಪೂರ್ತಿ ಮಾಡ್ಕೊಳ್ಳಿ. ಅಬ್ರಕಡಬ್ರಾ. ಓಕೆ ಮೋಟು, ನಾನು ಹೊಡ್ತೀನಿ. ಬಾಯ್ ಬಾಯ್. Watch India's largest kids library only on Geo Hotstar. Download the app now.